ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಯಾರು ಇಲ್ಲ ಹೊಸಲಗೆ ಹಲೋ, ಅರ್ಥವೇ ಇಲ್ಲ. ಸಾಂಗ್ ಆಫ್ ಮಾಡಿ, ಸಾಂಗ್ ಆಫ್ ಮಾಡಿ. ಪ್ರೀತಿ ವಾತ್ಸಲ್ಯ. ಹಲೋ ಹಲೋ, ನಾನು ಮಗಳೇ ನಿನ್ ಚಿಕ್ಕಪ್ಪ ಮಾತಾಡ್ತಾ ಇರೋದು. ಚಿಕ್ಕಪ್ಪ, ವಾಟ್ ಅ ಸರ್ಪ್ರೈಸ್! ಎಷ್ಟು ದಿನ ಆದ್ಮೇಲೆ ಕಾಲ್ ಮಾಡಿದ್ದೀರಾ? ಹೇಗಿದ್ದೀರಾ ಚಿಕ್ಕಪ್ಪ? ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ಚಿಕ್ಕಪ್ಪ, ಆದ್ರೆ ನಂಗಿನ್ನೂ ನಿಮ್ ಮೇಲೆ ಕೋಪ ಹೋಗಿಲ್ಲ. ಯಾಕೆ ಮಗಳೇ? ಮತ್ತಿನ್ನೇನ್ ಚಿಕ್ಕಪ್ಪ, ಇಷ್ಟ ದಿನ ಆದ್ರೂ ನಾನ್ ನಿಮ್ಗೆ ನೆನಪಿಗೆ ಬಂದಿಲ್ವಾ? ನನ್ ಮದ್ವೆಗೂ ಬಂದಿರ್ಲಿಲ್ಲ, ಅದಕ್ಕೆ ನಿಮ್ ಮೇಲೆ ಕೋಪ. ಏನ್ ಮಾಡೋದು ಮಗಳೇ, ನಿನ್ನ ಮದುವೆ ಟೈಮಲ್ಲಿ ನಾನು ಬಿಸ್ನೆಸ್ ಮೇಲೆ ದುಬೈಗೆ ಹೋಗ್ಬೇಕಾಯ್ತು. ಅಲ್ಲಿಂದ ಬಂದ ಮೇಲೆ ನನ್ನ ಬಗ್ಗೆ ನಾನೇ ಕೇರ್ ತಗೊಳ್ಳಿಕ್ಕೆ ಆಗದೆ ಇರೋಷ್ಟು ಬ್ಯುಸಿ ಆಗ್ಬಿಟ್ಟೆ. ಗೊತ್ತಲ್ಲ ನಿನಗೆ ನನ್ನ ಬಿಸ್ನೆಸ್ ಹೆಂಗೆ ಅಂತ. ಅಟ್ಲೀಸ್ಟ್ ಫೋನ್ ಮಾಡಿದ್ರು ವಿಶ್ ಮಾಡ್ಬೋದಿತ್ತಲ್ಲ. ಹೋಗ್ಲಿ ಬಿಡಿ, ನಿಮ್ ಬಿಸ್ನೆಸ್ ಹೇಗ್ ನಡೀತಿದೆ? ನೀವು ಆರೋಗ್ಯವಾಗಿದ್ದೀರಾ? ಹಾ ಮಗಳೇ, ನಾನು ಆರೋಗ್ಯವಾಗಿದ್ದೀನಿ. ಇನ್ನು ನನ್ನ ಬಿಸ್ನೆಸ್ಸು ದುಬೈ, ಹಾಂಗ್ಕಾಂಗು, ಸಿಂಗಾಪುರ್ ಅಂತ ಸಿಕ್ಕಾಪಟ್ಟೆ ಬ್ರಾಂಚಸ್ ಓಪನ್ ಮಾಡಿಬಿಟ್ಟಿದ್ದೀನಿ. ಹೇಗೋ ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು ಚಿಕ್ಕಪ್ಪ. ನೀವು ಎಷ್ಟು ಒಳ್ಳೆಯವ್ರು ಅಂತ ನಂಗೆ ಈಗಲೂ ಚೆನ್ನಾಗಿ ನೆನಪಿದೆ. ನಾನು ಓದಕ್ಕೆ ಅಬ್ರಾಡ್ ಹೋಗ್ತೀನಿ ಅಂದಾಗ ಪಪ್ಪ ಬೇಡ ಅಂದಿದ್ರು, ಬಟ್ ನೀವು ಇಮಿಡಿಯೇಟ್ ಆಗಿ ಅವ್ರ ಅಕೌಂಟ್ಗೆ 10 lakhs ಟ್ರಾನ್ಸ್ಫರ್ ಮಾಡಿದ್ರಿ. ಅದನ್ನೆಲ್ಲ ಮರೆಯೋಕ್ಕಾಗತ್ತಾ? ಯಾವ ದೊಡ್ಡ ಸಹಾಯ ಬಿಡು ಮಗಳೇ, ನೀನು ನನ್ನ ಮಗಳಂಗೆ ಅಲ್ವಾ, ನಿನಗೆ ಸಹಾಯ ಮಾಡಿದೆ ಇನ್ಯಾರಿಗಮ್ಮ ಮಾಡಲಿ? ಅದೆಲ್ಲ ನಿಮ್ ದೊಡ್ಡತನ ಚಿಕ್ಕಪ್ಪ. ಬಟ್ ಈಗಲೂ ನನ್ನ ಮೇಲೆ ಒಂದು ವಿಷಯಕ್ಕೆ ಬೇಜಾರಿದೆ. ಯಾಕೆ ಮಗಳೇ, ಏನು ವಿಷಯ ಮಾತಾಡ್ತಾ ಇದೀಯ ನೀನು? ನೀವು ನಂಗೆ ಮದುವೆ ಮಾಡಬೇಕು ಅಂತ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಪ್ರಪೋಸಲ್ ತಂದಿದ್ರಿ, ಬಟ್ ನಾನು ರಿಜೆಕ್ಟ್ ಮಾಡಿದ್ನಲ್ಲ, ಅದಕ್ಕೆ ಬೇಜಾರು. ಅವತ್ತು ನೀನು ಆ ಸಂಬಂಧನ ಒಪ್ಕೊಂಡ್ಬಿಟ್ಟಿದ್ರೆ ಇವತ್ತು ನಿನ್ನ ಜೀವನ ಹೇಗಿರ್ತಿತ್ತು ಗೊತ್ತಾ? ಇವತ್ತು ಆ ಹುಡುಗ 50 ಬ್ರಾಂಚ್ಗಳಿಗೆ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಏನು, ಆ ಹುಡುಗ 50 ಬ್ರಾಂಚ್ಗೆ ಹೆಡ್ ಆಗಿದಾನ? ಆ ವಿಷಯ ಬಿಟ್ಟಾಕೋ ಮಗಳೇ. ಹೌದು, ನಿನ್ನ ಗಂಡ ಏನು ಮಾಡ್ತಾ ಇದ್ದಾನೆ? ಯಾವುದೋ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಲ್ವಾ? ಹೌದು ಚಿಕ್ಕಪ್ಪ, ಜಾನಿ ಯಾವಾಗಲೂ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋದು. ಅವ್ರೀಗ MNC ಕಂಪನಿಗೆ CEO ಆಗಿದ್ದಾರೆ. ಹೌದಾ? ಹಾಗಾದ್ರೆ ನನ್ನ ಅಳಿನ ನಾನು ನೋಡ್ಲೇಬೇಕಮ್ಮ. ನಾಳೆನೇ ಬೆಂಗಳೂರಿಗೆ ಬಂದ್ಬಿಡ್ತೀನಿ. ಚಿಕ್ಕಪ್ಪ, ನಾಳೆನ ಬ್ಯಾಂಗ್ಳೂರ್ ಬರ್ತಿದ್ದೀರಾ? ನಮ್ಮ ನಾಳೆನೇ ಬರ್ತೀನಿ. ನಾನು ನಿನ್ನ ಹತ್ರ ನನ್ನ ಮಗಳ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಸರಿ ಚಿಕ್ಕಪ್ಪ. ಚಿಕ್ಕಪ್ಪ, ನಾನು ನಿಮ್ಮ ಹತ್ರ ಮಾತಾಡ್ತಾ ಚಿಕ್ಕಮ್ಮ ಮತ್ತೆ ಪಿಂಕಿ ಬಗ್ಗೆ ಕೇಳೋದನ್ನೇ ಮರ್ತ್ಬಿಟ್ಟೆ. ಅವ್ರು ಹೇಗಿದ್ದಾರೆ? ನಿನ್ನ ಚಿಕ್ಕಮ್ಮ ಏನಮ್ಮ, ನನ್ನ ದುಡ್ಡನ್ನು ಖರ್ಚು ಮಾಡ್ಕೊಂಡು ಆರಾಮಾಗಿದ್ದಾಳೆ. ಆದರೆ ಈ ಪಿಂಕಿನೇ ಸ್ವಲ್ಪ ಚಿಗುರ್ಕೊಂಡ್ಬಿಟ್ಟಿದ್ದಾಳೆ. ಯಾಕೆ ಚಿಕ್ಕಪ್ಪ, ಏನಾಯ್ತು? ಅಂಥದ್ದೇನು ಮಾಡಿದ್ಲು? ಅದನ್ನ ನಾಳೆ ಬರ್ತೀನಲ್ಲ, ನಿನ್ನ ಹತ್ರ ನೇರವಾಗಿ ಮಾತಾಡ್ತೀನಿ. ಸರಿ ಚಿಕ್ಕಪ್ಪ, ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಬಾಯ್. ಬಾಯ್ ಮಗಳೇ. ಮಧು, ಊರಲ್ಲಿ ನಿಂಗೆ ಬರೀ ಚಿಕ್ಕಪ್ಪಂದ್ರೇನೆ ಇರೋದು, ದೊಡ್ಡಪ್ಪಂದ್ರೆ ಇಲ್ವಾ? ಅಂದ್ರೆ ಇವ್ರು ಯಾವ ಚಿಕ್ಕಪ್ಪ ಅಂದೆ? ಜಾನಿ, ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಿರ್ಲಿಲ್ವಾ, ಊರಲ್ಲಿ ಒಬ್ರು ದುಬೈ ಚಿಕ್ಕಪ್ಪ ಇದಾರಂತ? ಅವರೇ ಇವರು. ಓ, ಇವ್ರೇನಾ ನಿಂಗೆ ತುಂಬಾ ಸಹಾಯ ಮಾಡಿದವರು? ಇವ್ರೆ. ಅಲ್ಲ ಮಧು, ಅವ್ರ ಹತ್ರ ನಾನು ಯಾವುದೋ ಕಂಪ್ನಿಲಿ CEO ಆಗಿದ್ದೀನಿ ಅಂತ ಯಾಕೆ ಸುಳ್ಳು ಹೇಳಿದೆ? ಮತ್ತಿನ್ನೇನು, ಮನೆ ಕೆಲಸ ಮಾಡ್ಕೊಂಡು ನಾಲಾಯಕ್ ಆಗಿದಾರೆ ಅಂತ ಹೇಳ್ಬೇಕಿತ್ತ? ಹಂಗೆ ಯಾಕಮ್ಮ ಹೇಳ್ತ್ಯಾ? ಪಾಲಿಸಿ ಏಜೆಂಟ್ ಅಂತ ಹೇಳ್ಬೋದಲ್ಲ. ಆ ರೀತಿ ಹೇಳಿದ್ರೆ ಅವ್ರಿಗೆ ನಿಮ್ಮ ಮೇಲೆ ಏನ್ ಅಭಿಪ್ರಾಯ ಬರುತ್ತೆ ಅಂತ ನನಗಷ್ಟೇ ಗೊತ್ತು. ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ನೋಡಿ ಜಾನಿ, ಅವ್ರು ಬಂದಾಗ ಮನೆ ಕೆಲಸ ಮಾಡೋದು, ಕೈಯಲ್ಲಿ ಪೊರ್ಕೆ ಹಿಡ್ಕೊಂಡು ನಿಂತಿರೋದು, ಇದೆಲ್ಲ ಮಾಡಬೇಡಿ. ನಾನು ಮನೆ ಕೆಲಸ ಮಾಡೋದಕ್ಕೆ ಕಾರಣ ನೀನು ಅನ್ನೋದನ್ನ ಮರಿಬೇಡ. ಈಗ ಅದೆಲ್ಲ ಬೇಡ. ಅವ್ರು ಬಂದಾಗ ಈ ರೀತಿ ಕಚಡ ಡ್ರೆಸ್ ಎಲ್ಲ ಹಾಕೋಬೇಡಿ. ಕಬರ್ಡ್ ಅಲ್ಲಿ ಸೂಟ್ ಇದೆ, ಟಿಪ್ ಟಾಪ್ ಆಗಿ ರೆಡಿಯಾಗಿ. ಯಾಕೆ ಈ ಲುಕ್ಕು? ನಿಮ್ ಸಂಬಂಧಿಕರು ಬಂದಾಗ ನಾನ್ ನಾಟಕ ಮಾಡಿಲ್ವಾ? ಈಗ್ಲೂ ನಾಟಕ ಮಾಡ್ಬೇಕು ಅಷ್ಟೇ. ಮಾಡಲ್ಲ ಅಂದ್ರೆ ಬೆಡ್ರೂಮ್ಗೆ ನೋ ಎಂಟ್ರಿ ಬೋರ್ಡ್ ಹಾಕ್ತೀನಿ. ಸೌರಿ ಜಾನಿ ಅವರೇ,
ಪಾರ್ವರೇ ಅದು ಸೌರಿ ಅಲ್ಲ, ಸಾರಿ. ಪಾರ್ವರೇ ನೀವ್ ಯಾಕೆ ಸಾರಿ ಕೇಳ್ತೀರಾ? ಕಾವೇರಿ ನದಿಲಿ ಈಜದಷ್ಟೇ ಸಂತೋಷ ಆಗೋಯ್ತು. ಪಾರ್ವರೇ ನಾನೊಂದು ಪ್ರೀತಿ ಗಿಳಿ ಸಾಕಿದ್ದೀನಿ. ಅದು ಯಾವಾಗ ಖುಷಿಯಾಗಿರುತ್ತೋ ನಾನು ಖುಷಿಯಾಗಿರ್ತೀನಿ. ಅದಕ್ಕೆ ಸ್ವಲ್ಪ ನೋವಾದ್ರೂ ನನಗೆ ಸತ್ತೋಗುವಷ್ಟು ನೋವಾಗುತ್ತೆ. ಹಂಗಂದಿರಿಯಾ? ಆದ್ರೆ ಇದುವರೆಗೂ ನಾನು ಆ ಗಿಳಿನ ನೋಡೇ ಇಲ್ವಲ್ಲ, ಎಲ್ಲಿದ್ದದು? ಏನ್ ಹೀಗೆ ಕೇಳ್ಬಿಟ್ರಿ ಪಾರ್ವರೇ? ದಿನ ಬೆಳಗಾದ್ರೆ ನೀವು ಆ ಗಿಳಿ ನೋಡ್ತೀರಾ? ಇಲ್ಲ ಜಾನಿ ಅವ್ರೆ, ಇದುವರೆಗೂ ನಾನು ಆ ಗಿಳಿನ ನೋಡೇ ಇಲ್ಲ. ಬೆಳಗಾದ್ರೆ ಸಾಕು, ಗೂಬೆ ಮುಖ ನೋಡ್ತಾ ಇದ್ರೆ ನಿಮ್ಮೊಳಗಿರೋ ಗಿಳಿ ಹೇಗೆ ಕಾಣಿಸುತ್ತೆ ಪಾರ್ವರೇ? ಯಾನಂದ್ರಿ? ಪಾರ್ವರೇ ಸ್ವಲ್ಪ ಥಿಂಕ್ ಮಾಡಿದ್ರೆ ಆ ಗಿಳಿ ನಿಮಗೆ ಕಾಣಿಸುತ್ತೆ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಯಾರು? ಆ ಗಿಣಿ ಮಧುರವ್ರಲ್ವಾ? ಪಾರ್ವರೇ ಅಡುಗೆ ಮನೇಲಿ ಮಾಡೋದಕ್ಕೇನು ಕೆಲಸ ಇಲ್ವಾ? ಜಾನಿಯವ್ರೆ ಎಂತ ಮಾತು ಅಂತ ಆಡಿರಿ. ಕ್ಯಾಮೆ ಮಾಡಕ್ ಹೋಯ್ತಾ ಇದ್ದೋಳ್ನ ತಡ್ದು ಗಿಣಿ ಅದು ಇದು ಅಂತ ಮಾತಾಡಿ ಸಮಯ ಹಾಳು ಮಾಡಿದ್ದು ಅಲ್ದೆ ನನ್ನ ಯಾರು ಕ್ಯಾಮೆ ಇಲ್ಲ ಅಂತ ಕೇಳಿರಿಯ? ನೀವು ಕ್ಯಾಮೆ ಮಾಡಕ್ಕಿಲ್ಲ, ಕ್ಯಾಮೆ ಮಾಡೋರ್ಗೆ ಯಾಕೆ ಹಿಂಸೆ ಕೊಟ್ಟಿರಿ? ಸುಮ್ಕೆ ನಿಮ್ ಮಟ್ಟಿಗೆ ಹೋಗಿ. ಇನ್ನೇನು ಗಿಳಿನ ಹಿಡಿದು ಬುಟ್ಟಿಗೆ ಹಾಕೋಬೇಕು, ಅಷ್ಟರಲ್ಲಿ ಪುರ್ರಂತ ಹಾರೋಟೋಯ್ತು. ಪರವಾಗಿಲ್ಲ, ಎಲ್ಲಿ ಹೋಗುತ್ತೆ, ಬಂದೇ ಬರುತ್ತೆ. ಮಧುರ ಅವ್ರ ಓಹೋ ನೀವು ಡೈನಾಮಿಕ್ಕು ಏನೇನಪ್ಪಾರೆ ವೇಷ ಬದಲಾಯಿಸ್ಕೊಂಡು ಯಾರಿಗೋ ಯಾಮರ್ಸಕೊಂಡಿದಾರಿ? ಈ ಗೌಡ್ರೆ ಯಾಮರ್ಸೋಕೆ ಗಿಮ್ಮರ್ಸೋಕೆ ಅಂದ್ರೆ ಚೆನ್ನಾಗಿರಲ್ಲ. ನಾನು ನಿಮ್ ತರ ಪಟ್ಟಿ ಚಡ್ಡಿ ಬನ್ನಿನ್ ಮಾಡ್ತೀನೇನ್ರಿ? ಚಡ್ಡಿ ತಗೊಳ್ಳಿ 5 ವರ್ಷ ಬಾಳ್ಕೆ ಬರುತ್ತೆ ಅಂತ ಜನಗಳಿಗೆ ಟೋಪಿ ಹಾಕಿ ಮೋಸ ಮಾಡ್ತಿರಲ್ಲ, ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಅಣ್ಣಯ್ಯಪ್ಪನವ್ರೆ, ನನ್ನ ಚಡ್ಡಿ ಬನ್ನಿ ವ್ಯಾಪಾರದ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ. ಎಲ್ಲ ಯಾರಿಗೋ ಹೂವು ಇಡಕ್ ಹೋಗ್ತಾ ಇದ್ದೀರಾ? ಹೂವು ಇಟ್ಬಿಟ್ಟು 4 ಕಾಸು ಸಂಪಾದನೆ ಮಾಡ್ಕೊಂಡ್ ಬರ್ತಾ ಇರ್ಬೇಕು. ಗೌಡ್ರೆ ನೀವ್ ಇವತ್ತು ಯಾಕೋ ಎಡಗಡೆ ಎದ್ದಿದ್ದೀರಾ ಅನ್ಸುತ್ತೆ, ಅದಕ್ಕೆ ನನ್ನ ಬಲಗೈ ಕಡಿತಾ ಇದೆ. ನಾನು ಕೈ ಎತ್ತಕ್ಕೆ ಮುಂಚೆ ಜಾಗ ಖಾಲಿ ಮಾಡಿ. ನೀವು ಕೈ ಎತ್ತಿದ್ರೆ ನಮ್ಮ ಕೈಯನ್ನ ಕಳೆ ಕೀಳ್ತಾ ಇರ್ತಾ, ನಾವು ಕೈ ಎತ್ತಿ ತಟ್ಟದ ನಾನೊಂದು ಅಣ್ಣಪ್ಪನವ್ರೆ, ನನಗೆ ಸೌಂಡು ಫೈಟು ಅಂದ್ರೆ ಆಗ ಬರಲ್ಲ. ನಮಗ್ ಸೌಂಡು ಫೈಟ್ ಇಲ್ದೇ ಇದ್ರೆ ಮಜಾನೇ ಬರಲ್ಲ. ಎತ್ರಿ ಕೈ. ನಿಮ್ಮಿಬ್ರಿಗೂ ಜಗಳ ಮಾಡ್ಬಿಟ್ರೆ ಬೇರೆ ಏನು ಕೆಲಸ ಗೊತ್ತಿಲ್ವಾ? ಮಧು, ನಾನ್ ಜಗಳ ಮಾಡ್ತಿಲ್ಲ. ಈ ಗೌಡ್ರೆ ಬೇಕು ಅಂತ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಿದಾರೆ. ಮೊದಲವ್ರೆ ಅಣ್ಣಪ್ಪನವ್ರು ಈ ತರ ಸೂಟು ಬೂಟು ಹಾಕೊಂಡಿದಾರಲ್ಲ, ಅದಕ್ಕೆ ಎಲ್ಲಿಗೆ ಹೋಯ್ತಾ ಇದಾರೆ ಅಂತ ಕೇಳುತ್ತಪ್ಪ. ಅದಕ್ಕೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬಂದ್ಬಿಡದ. ಯಾರೀ ಜಗಳ ಮಾಡಿದ್ದು? ಸುಮ್ನೆ ಆಚೆ ಹೋಗಿ ಚಿಕ್ಕಪ್ಪ ಬರ್ತಿದಾರ ನೋಡ್ಕೊಂಡ್ ಬನ್ನಿ. ಅವ್ರ ಹತ್ರನು ತರಲೆ ಮಾಡ್ಕೊಂಡ್ ಬರ್ಬೇಡಿ. ಹೋಗಿ ಅಂದೆ. ಹೋಗಿ ಇಲ್ಲಾಂದ್ರೆ ಕತ್ತಿಡ್ದು ಆಚೆ ತಳ್ಳಿ ಬಿಡ್ತಾರೆ. ಮಧುರವ್ರೆ ಯಾರೋ ಬರ್ತಾರೆ ಅಂದ್ರಿ? ಗೌಡ್ರೆ ಊರಿಂದ ನಮ್ ಚಿಕ್ಕಪ್ಪ ಬರ್ತಿದ್ದಾರೆ. ಅವ್ರು ತುಂಬಾ ದೊಡ್ಡ ವ್ಯಕ್ತಿ. ಅವ್ರ ಕಂಡ್ರೆ ನನಗೆ ತುಂಬಾ ಇಷ್ಟ. ಅದಕ್ಕೆ ಜಾನಿನ ನೀಟಾಗಿ ರೆಡಿ ಮಾಡಿಸಿದ್ದೀನಿ. ಇಲ್ಲಾಂದ್ರೆ ಅವ್ರ ಮುಂದೆ ಚೆನ್ನಾಗಿರಲ್ಲ ಅಲ್ವಾ? ಮಧುರವ್ರೆ ಕತ್ತಗ ಬಣ್ಣ ಹೊಡೆದಿಟ್ಕಲೆ ಕುದುರೆ ಆಗಲ್ಲ. ಎಕ್ಸ್ಕ್ಯೂಸ್ ಮೀ ಗೌಡ್ರೆ. ಎಸ್ ಮಧುರವ್ರೆ. ನೀವೀಗ ಕತ್ತಂಗಿದ್ ಯಾರಿಗೋ? ಅದು ಮಧುರವ್ರೆ ಸುಮ್ಮನೆ ಮಾತಿಗೆ ಬಂದ್ಬಿಡ್ತಾನಿ. ನಾನು ಗೆಟ್ ಔಟ್ ಅನ್ನಕ್ಕೂ ಮುಂಚೆ ಆಚೆ ಹೋಗಿ. ತೊಂದರೆ ಇಲ್ಲ. ಮಧುರವ್ರ ಚಿಕ್ಕಪ್ಪನವ್ರ ಮುಂದೆ ಅಣ್ಣಯ್ಯಪ್ಪನವ್ರ ಮೊರ್ರೆದಿದ್ದಾಗಿದ್ನಿಲ್ಲ ಅಂದರೆ ನನ್ನ ಹೆಸರು ಶ್ರೀರಾಮಚಂದ್ರ ಕೂಡ ಅಲ್ಲ, ಗೌಡ್ರ ವಂಶ ಎದುರಾಕೊಂಡವ್ರ ಧ್ವಂಸ. ಮಧುರವ್ರೆ ಬರ್ತೀನಿ. ಬರಬೇಡಿ, ಹೋಗಿ. ಈ ಮಧುಗೆ ಏನಾಗಿದೆಯೋ ಏನೋ. ಅಲ್ಲ, ಅವ್ರ ಚಿಕ್ಕಪ್ಪಂಗೆ ಫೋನ್ ಮಾಡಿ ನಾನು ದೊಡ್ಡ MNC ಕಂಪ್ನಿ CEO ಅಂತ ಹೇಳ್ಕೊಬೇಕಾಗಿತ್ತ. ಬರೀ ನಾನು ತಗ್ಲಾಕ್ಸೋದೇ ಆಗೋಯ್ತು ಅವಳು ಕೆಲಸ. ಹಾಯ್ ಜಾನಿ ಬಾಯ್, ಎಂತ ಅವಸ್ಥೆ ಇದು? ಸೂಟು ಬೂಟ್ ಹಾಕಿಕೊಂಡು ಒಳ್ಳೆ ಜಿಗ್ಗದಲ್ಲಿ ಹೊರಟಿದ್ದೀರಲ್ಲ, ಎಂತ ಯಾವ್ದಾದ್ರು ಮದುವೆ ಮನೆಗೆ ಊಟ ಕೊಟ್ಟಿದ್ದೀರಾ? ಯಾವ ಫುಲ್ ಮೆಂಟ್ಲು ಕಾಫಿ ಕುಡಿಯುವಾಗ ಮತ್ತೆ ಮಾತಾಡೋದು? ರಾಕೆ ಮದ್ವೆಗೆ ಹೋಗೋದಕ್ಕೆ ನಮ್ ನೆಂಟರದಾರದು ಮದ್ವೆ ಇಲ್ಲ ಕಣ. ಐಸಾ ನೈ ಜಾನೆ ಮನ್ ಬೇಗಂ ಕಿ ಶಾದಿ ಮೇ ಅಬ್ದುಲ್ಲಾ ದಿವಾನ ಅಂದಾಗೆ ಈ ಸೂಟು ಕೋಟ್ ಹಾಕೊಂಡವರೆಲ್ಲ
ಚಿಕ್ಕ ಚಿಕ್ಕ ಮಂಟಪಕ್ಕೆ ನುಗ್ಗಿ ಒಟ್ರಾಸಿ ಬಿಟ್ಟು ಊಟ ಮಾಡ್ತಾರೆ. ಆ ನಮ್ಮನೆ ಹೋಗ್ತಾ ಇದ್ದೀರಾ ಅಂತ ಕೇಳಿದೆ. ಹಾಗಿದ್ರೆ ಹೇಳಿ, ನಾನು ಕೂಡ ನಿಮ್ಮೊಟ್ಟಿಗೆ ಬರ್ತೇನೆ. ಇನ್ನೊಂದು ಮಾತು ಈಚೆ ಬಂದ್ರೆ ಕುಡ್ದಿರೋ ಕಾಫಿ ಎಲ್ಲ ಆಚೆ ಬಂದ್ಬಿಡ್ಬೇಕು, ಹಂಗ್ ಹೊಡೆದು ಬಿಡ್ತೀನಿ. ಐ ಲೈಕ್ ಇಟ್. ಜನಿಬಾಯ್, ಹೊಸ ಸೂಟು ಬ್ರಾಂಡೆಡಾ? ಯಾವಾಗ ತಗೊಂಡ್ರೆ? ಎಂತ ಮಾತಾಡ್ತೀಯಲ್ಲ ರಸೂಲ್ಪು ಗುಟ್ಟಿ. ಅಲ್ಲ, ಬ್ರ್ಯಾಂಡೆಡ್ ಸೂಟ್ ಆಗ್ಲಿಕ್ಕೆ ಇವರೆಂತ MLC ಕಂಪನಿಯ CEO? ಇದನ್ನ ಈ ಮನುಷ್ಯ ಬಾಡಿಗೆಗೆ ತಂದಿರ್ತಾರೆ, ಇಲ್ಲ ಯಾರ ಹತ್ರ ಆದ್ರೂ ಭಿಕ್ಷೆ ಬೇಡಿ ತಂದಿರ್ತಾರೆ. ಐ ಆಮ್ ರೈಟ್ ಡಂಗರಾಜ. ಏನಂದೆ? ನಾನು ಈ ಡ್ರೆಸ್ನ ಭಿಕ್ಷೆ ಬೇಡ್ಕೊಂಡು ತಗೊಂಡ್ಬಂದಿದ್ದೀನಾ? ಎಕ್ಸಾಕ್ಟ್ಲಿ. ಅಯ್ಯ ನೀನಲ್ಲಿ ಕಣ್ ಕಾಣಿಸಲ್ವಲ್ಲೇ? ಕಣ್ಣಲ್ಲಿ ಏನು ಇಟ್ಕೊಂಡಿದ್ಯಾ? ನಿನಗೆ ಕಣ್ ಕಾಣಿಸಲ್ವೇನೋ? ನೀನೇನೋ ಇಟ್ಕೊಂಡಿದ್ಯಾ? ಆಡೋದೆಲ್ಲ ಮಾಡಿ ನನಗೆ ರೋಪ ಆಗ್ತದೆ. ತರಲೆ ನನ್ನ ಮಗನೇ. ಇನ್ನೇನು, ನೀನು ಬಂದೆ ದೊಡ್ಡ ಬೇಕಪ್ಪ ಅಂತ ನಿನ್ಗೆ ಆರ್ತಿ ಮಾಡ್ಬೇಕಾಗಿತ್ತಾ? ನೋಡು, ಮೊದ್ಲೇ ನಾನು ಟೆನ್ಷನ್ ಅಲ್ಲಿ ಇದೀನಿ, ಇನ್ನೂ ಟೆನ್ಷನ್ ಕೊಡ್ಬೇಡ, ರೈಟ್ ಹೇಳು. ಹೇಯ್, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನೀನು ಯಾರು ಅಂತ ಹೇಳೋ, ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ. ಲೇ, ನನ್ನ ಹೆಸರು ತಿಳ್ಕೊಂಡು ನಿನ್ಗೇನೋ ಆಗ್ಬೇಕು? ನನ್ನ ಹೆಸರಲ್ಲಿ ಏನ್ ರೋಡ್ ಹಾಕಿಸ್ತೀಯಾ ಇಲ್ಲ ಹಾಸ್ಪಿಟಲ್ ಕಟ್ಟಿಸ್ತೀಯಾ? ರೈಟ್ ಹೇಳಲೇ. ನಾನು ಹೋಗ್ತೇನೆ, ನೀ ರೈಟ್ ಹೇಳಲೇ. ಹೋಗಲ್ಲ. ಏನ್ ಮಾಡ್ತೀಯಾ? ಹಾಳಾಗು, ಹೋಗು. ನಾನೇ ಹೋಗ್ತೀನಿ. ಹೋಗಲೇ, ಹೋಗೋ. ಹೋಗ್ತಾ ಅಲ್ಲಿ ಕಾರ್ಪೊರೇಷನ್ ತೊಟ್ಟಿದೆ, ಬಿದ್ದು ಸತ್ತೋಗ್ಬಿಡು. ಓಯ್ ಡಂಗರಾಜ, ಅವ್ರಿಗಿಂತ ಮುಂಚೆ ನಾವೇ ಇಬ್ಬರು ಹೋಗಿ ಆ ತೊಟ್ಟಿಯಲ್ಲಿ ಬಿದ್ದು ಸತ್ತೋಗುವ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಬನ್ನಿ 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 ಬನ್ನಿ. ಇದೆ ನೋಡಿ ಮಧುರಾವ್ ರೊಟ್ಟಿ. ಓಹೋ, ಸೂಪರ್ ಆಗಿದೆ ಮನೆ. ಮನ್ಸು ಅಷ್ಟಿಯೇ. ನನ್ನ ಮನಸ್ಸು ಏನಾಗಿದೆ ಅಂತ ನಿಮಗೂ ಗೊತ್ತಾಗೋಯ್ತಾ? ಎಲ್ಲಿ ನನ್ನ ಮಗಳೇ ಕಾಣಿಸ್ತಾ ಇಲ್ಲ. ಕರತ್ ನೀರಿ. ಮಧುರಾವ್ರೆ. ಹಾಗೌಡ್ರೆ ಬಂದೆ. ಏನ್ ವಿಷಯ? ಮಧುರಾವ್ರೆ, ಯಾರು ಬಂದಿದಾರು ಅಂತ ಬಂದು ನೋಡಿ. ಯಾರ್ ಬಂದಿದಾರ ಗೌಡ್ರೆ? ಚಿಕ್ಕಪ್ಪ, ನೀವ್ ಯಾವಾಗ ಬಂದ್ರಿ? ನಾನು ಬಂದು ತುಂಬಾ ಹೊತ್ತಾಯ್ತಮ್ಮ. ಯಾಕೆ ನಿಂತ್ಕೊಂಡೆ ಮಾತಾಡ್ತಿದ್ರಾ? ಬನ್ನಿ ಕೂತ್ಕೊಳ್ಳಿ. ನಿನ್ನ ನೋಡಿ ಎಷ್ಟು ವರ್ಷ ಆಯ್ತು. ಹೇಗಿದ್ದೀರಾ? ದಿನಗಳು ಹೋಗಿದ್ದೇ ಗೊತ್ತಾಗ್ಲಿಲ್ಲ ನೋಡಮ್ಮ. ನೀನು ಮುಂದೆ ಕೂತಿದ್ದೀನಿ ನೋಡು, ಹೀಗಿದ್ದೀನಿ. ಇದೇನಿತ್ತು ಚಿಕ್ಕಪ್ಪ, ಶರ್ಟ್ ಒದ್ದೆ ಆಗಿದೆ, ಇಷ್ಟೊಂದು ಬೇವ್ರ್ತೀರಾ? ಇದು ಬೆವರಲ್ಲಮ್ಮ. ನಿಮ್ಮ ಮನೆ ಅಡ್ರೆಸ್ ಹುಡ್ತಾ ಇದ್ನಲ್ಲ, ದಾರಿಯಲ್ಲಿ ಮೂವರು ಸಿಕ್ಕಿದ್ರು. ಅವ್ರ ಹತ್ರ ಅಡ್ರೆಸ್ ಕೇಳಿದ್ರೆ ಅದ್ರಲ್ಲೊಬ್ಬ ತರಲೆ ಅಡ್ರೆಸ್ ಹೇಳೋ ಬದ್ಲಿ ಮೈ ಮೇಲೆ ಕಾಪಿ ಚೆಲ್ ಬಿಡೋದ. ಈಗ ಯಾಕೋ ಕಾಪಿ ಚೆಲ್ದೆ ಅಂತ ಕೇಳಿದ್ರೆ ತರಲೆ ಏನೇನೋ ಬೈದ್ಬಿಟ್ಟ. ಇವನ ಹತ್ರ ಏನು ಮಾತಾಡೋದು ಅಂತ ಹಂಗೆ ಬರ್ತಿದ್ದೆ. ಇವ್ರು ಸಿಕ್ಕಿದ್ರು, ಗೌಡ್ರು, ತುಂಬಾ ಒಳ್ಳೆಯವರು. ಇವರೇ ಇಲ್ಲಿ ಕರ್ಕೊಂಬಂದ್ರು. ನೀವ್ ಹೇಳೋದು ಕರೆಕ್ಟ್ ಚಿಕ್ಕಪ್ಪ, ಗೌಡ್ರು ತುಂಬಾ ಒಳ್ಳೆಯವರು. ಥ್ಯಾಂಕ್ ಯು ಮಧುರಾವ್. ಸಂಸ್ಕಾರ ಅನ್ನೋದು ನಮ್ಮ ವಂಶ ಪಾರಂಪರಿಕವಾಗಿ ಬಂದ್ಬಿಟ್ಟದೆ. ಅದೇನು ಗೊತ್ತಿಲ್ಲ ಮಧುರವ್ರೆ. ದೊಡ್ಡವ್ರು ನೋಡ್ದಿಟ್ಕಲಿ ಕೈಗಳು ಕಾಲ್ ತಂಗ್ ಕೊಟ್ಟೋಗ್ಬಿಡ್ತವೆ. ಆಶೀರ್ವಾದ ಮಾಡಿ. ಇರ್ಲಿ ಒಳ್ಳೇದ. ಸಂಸ್ಕಾರನ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಮನೆಯವರು. ಅದೇನೇ ಆಗಲಿ, ನಾನು ಈ ಮನೆಯಿಂದ ಹೋಗೋದ್ರೊಳಗೆ ಆ ಕಾಪಿ ಚೆಲ್ಲಿರೋ ತರಲೆ ನನ್ನ ಮಗನಿಗೆ ಬುದ್ಧಿ ಕಳಿಸ್ದೆ ಬಿಡೋದಿಲ್ಲ ನಾನು. ಹೋಗ್ಲೇ ಬಿಡಿ ಚಿಕ್ಕಪ್ಪ, ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋತಿದ್ರಾ? ಆ ತರನ ನೋಡಕ್ ಹೆಂಗಿದೆ ಹೇಳಿ? ಗೌಡ್ರೆ, ಆ ವಿಷಯ ಬಿಡಿ ಅಂತ ಹೇಳಿದ್ನಲ್ವಾ, ಯಾಕೆ ಪದೇ ಪದೇ ಕೆದಕ್ತಿದ್ದೀರಾ? ಮಧುರವ್ರೆ, ಇವ್ರು ಯಾರ? ನಮ್ಮ ಮಾವ. ಇವ್ರಿಗೆಲ್ಲ ಕಾಪಿ ಚೆಲ್ದನ್ನ ಸುಮ್ಮನೆ ಬಿಡಕ್ಕಂತ. ಗೌಡ್ರೆ, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಪ್ರಯಾಣಿಕರ ಗಮನಕ್ಕೆ, ಇವ್ರು ನಿಮ್ಮ ಮಾವ ಅಲ್ಲ, ನನ್ ಚಿಕ್ಕಪ್ಪ. ನಾನೊಂದು ನಿಮಗ್ ಚಿಕ್ಕಪ್ಪ ಆದ್ಮೇಲೆ ನನಗ್ ಮಾವ ತಾನೆ. ಏನಂದ್ರೆ? ಮಧು, ಇವನೇ ಅಂತಾರಲೆ. ಏನೋ ಮಾಡ್ತಿದ್ಯಾ ಅಲ್ಲಿ? ಇಲ್ಲಿ ಯಾಕೆ ಬಂದಿದ್ಯಾ? ಲೇ, ನಿನಗ್ ನಮ್ಮನೇಲಿ ಏನೋ ಕೆಲ್ಸ? ಮೊದ್ಲಿನಿಂದ ಆಚೆ ಹೋಗೋ, ಇಲ್ಲ ಅಂದ್ರೆ ಮುಖ ಹೊಡೆದಾಕ್ಬಿಡ್ತೇನೆ. ನನ್ನ ಮಕ್ಕನೇ ಹೊಡೆದಾಕ್ತೀಯಾ? ಇದು ನನ್ನ ಮಗಳ ಮನೆ. ನೀನ್ ಯಾಕೆ ಬಂದಿದ್ಯಾ? ನೀನ್ ಯಾರು ಅಂತ ಹೇಳು. ಶಾನೆ, ಇವ್ರೆ ನನ್ ಚಿಕ್ಕಪ್ಪ. ಮಗಳೇ, ಇವನ್ ಯಾರು? ಇವನ್ ಇಲ್ಲಿ ಏನ್ ಕೆಲಸ? ಮಧುರವ್ರೆ, ಹೇಳ್ತಾವ್ರಲ್ಲ ಹೇಳಿ, ತೊಂದರೆ ತಗೋಬೇಡಿ, ನಾನು ಹೇಳ್ತೀನಿ. ನೋಡಿ ಮಾವಯ್ಯನವ್ರೆ, ಚಿಕ್ಕಪ್ಪ ಅನ್ನಕ್ಕೆ ನೋವಾಯ್ತದೆ, ತೊಂದ್ರೆ ಇಲ್ಲ. ನೋಡಿ ರೀಕ್ರೆ, ಇವರು ಮಧುರ ಅವ್ರಿಗೆ ಮೈದುನ. ಹಾ ಚಿಕ್ಕಪ್ಪ, ಇವ್ರೇ ನನ್ ಮೈದುನ. ಚಂದು, ಹೋಗ್ ಚಿಕ್ಕಪ್ಪನ ಕಾಲಕ್ಕೆ ನಮಸ್ಕಾರ ಮಾಡು. ಕೈಯಿಂದನಾ? ಮಧುರವ್ರೆ, ಇವರು ನಿಮ್ಗ ಮೈದ್ನನ? ಗೌಡ್ರೆ, ನೀವು ನನ್ನ ಮಗಳ ಮನೆ ಎದುರುಗಡೆನೆ ಇರೋದು. ನನ್ನ ಮಗಳ ಮೈದ್ನ ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಅದು ನೀನ ಸಮೂ ನಟನ ರಂಗಾಯಣ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟಿನಿ. ಆದ್ರೂ ಒಂದ್ಸತಿ ಕನ್ಫರ್ಮ್ ಮಾಡ್ಕೊತೀನಿ ರೀ. ಮಧುರ ಅವ್ರೆ, ಇವರು ದಿಟ್ಟವಾಗ್ಲೂ ನಿಮಗೆ ಮೈದ್ನನ? ಗೌಡ, ಪಾರು ಕರ್ದಂಗಾಯ್ತು, ಮನೆಗೆ ಹೋಗಿ. ಅಲ್ಲ ಮಧುರ ಅವ್ರೆ, ಅಣ್ಣಯ್ಯನವ್ರು ಯಾವಾಗ ನಿಮಗೆ ಮೈದ್ನ ಆದ್ರು? ಗೌಡ್ರೆ, ಈಗ ಹೋಗ್ತಿರೋ ಇಲ್ವೋ? ಈಗ ಹೋಗ್ಲಿಲ್ಲ ಅಂದ್ರೆ ನಿಮ್ ಜೊತೆ ಯಾವತ್ತೂ ಮಾತಾಡಲ್ಲ.
ಸಾರಿ ಚಿಕ್ಕಪ್ಪ. ಚಂದು ಇವ್ ಚಿಕ್ಕಪ್ಪಲ್ಲ ಮಾವ. ಸಾರಿ ಮಾವ, ಇಲ್ಲಿ ತನಕ ಆಗಿದ್ದಕ್ಕೆಲ್ಲ ಸಾರಿ ಕೇಳ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆಯ್ತು ಬಿಡಪ್ಪ. ಮಗಳೇ, ನಂಗೊಂದು ಅನುಮಾನ. ಇವು ನಿನ್ನ ಮೈದನ ಅಂದಮೇಲೆ ಅತ್ತಿಗೆ ಅಂತ ಕರಿಬೇಕು ತಾನೆ? ಮಧುರ ಅಲ್ಲ, ಮಧು ಅಂತ ಕರಿತಾನಲ್ಲ. ಅದು ಚಿಕ್ಕಪ್ಪ, ಚಂದು ಒಂಥರ ಮಗು ಇದ್ದ ಹಾಗೆ. ನನ್ ಕಂಡ್ರೆ ತುಂಬಾ ಪ್ರೀತಿ. ಅತ್ಗೆ ಅಂತ ಮರ್ಯಾದೆ ಕೊಟ್ರೆ ಒಂಥರ ಮುಜುಗರ ಆಗುತ್ತೆ ಅಂತ ನಿಮ್ನ ಮಧು ಅಂತ ಕರಿಬಹುದಾ ಅಂತ ಕೇಳ್ದ. ನಾನು ಹೂ ಅಂದೆ. ಅವತ್ತಿಂದ ನನ್ನ ಮಧು ಅಂತಾನೆ ಕರಿತಿದ್ದಾನೆ. ಆದ್ರೂ ಮಗಳೇ, ಅತ್ತಿಗೆನೇ ಹೆಸರು ಹಿಡಿದು ಕರೆಯೋದು ನಂಗೆ ಯಾಕೋ ಅಷ್ಟು ಇಷ್ಟ ಇಲ್ಲ. ಹೋಗ್ಲಿ ಬಿಡು. ಎಲ್ಲಿ ನಮ್ಮ ಅಳಿ ಅಂದ್ರೆ ಕಾಣಿಸ್ತಾ ಇಲ್ಲ. ಚಿಕ್ಕಪ್ಪ, ಜಾನಿ ಯಾವಾಗ್ಲೂ ಫಾರಿನ್ ಟೂರಲ್ಲಿ ಬ್ಯುಸಿ ಇರ್ತಾರೆ. ಅದಕ್ಕೆ ಚಂದು ಯಾವಾಗ್ಲೂ ನನ್ನ ಜೊತೆ ಇರ್ತಾನೆ. ಚಿಕ್ಕಪ್ಪ, ಚಂದು ಎಷ್ಟು ಒಳ್ಳೆ ಹುಡುಗ ಗೊತ್ತಾ? ನಂಗೆ ಮನೆ ಕೆಲಸದಲ್ಲೆಲ್ಲ ಸಹಾಯ ಮಾಡ್ತಾನೆ ಅಲ್ವಾ ಚಂದು? ಬಾ ಚಂದು, ನಾವು ಹೋಗಿ ಚಿಕ್ಕಪ್ಪಂಗೆ ತಿಂಡಿ ಮಾಡ್ಕೊಂಬರೋಣ. ದೇವ್ರೇ, ನಿನಗೆ ಕೋಟಿ ಕೋಟಿ ನಮಸ್ಕಾರನಪ್ಪ. ಯಾವ ಥರ ತರಲೆ ಅಳಿಯ ಬೇಕು ಅನ್ಕೊಂಡಿದ್ನೋ ಅವನು ಈ ಮನೇಲೆ ಸಿಕ್ಬಿಟ್ಟ. ಜಾನಿ, ನಿಮಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಚಿಕ್ಕಪ್ಪನ ಮೇಲೆ ಕಾಫಿ ಚೆಲ್ಲಿದಿರಲ್ಲ, ಅದು ಸಾಲದು ಅಂತ ತರಲೆ ಮಾಡಿ ಅವ್ರಿಗೆ ಬಾಯಿ ಬಂದಂಗೆ ಬೈತಿದ್ದೀರಾ? ಅದು ನಾನು ಬೇಕು ಬೇಕು ಅಂತ ಬೈಲಿಲ್ಲಮ್ಮ. ಆಫ್ ಮೆಂಟ್ಲು ನನ್ನನ್ನು ಕಿಂಡಲ್ ಮಾಡ್ದ. ಅವನ ಮುಖಕ್ಕೆ ಕಾಫಿ ಹರ್ಚೋಕೆ ಅಂತ ಹೋದೆ, ಅಷ್ಟರಲ್ಲಿ ಇವ್ರು ಅಡ್ಡ ಬಂದ್ಬಿಟ್ರು. ಇದ್ರಲ್ಲಿ ನಂದೇನು ತಪ್ಪಿದೆ? ಅವ್ರು ಯಾಕೆ ಅಡ್ಡ ಬರಬೇಕಾಗಿತ್ತು? ಇಲ್ಲಿ ಬಂದು ಸಾರಿ ಕೇಳಿದಿರಲ್ಲ, ಅದನ್ನಲ್ಲೇ ಮಾಡೋಕ್ಕಾಗ್ಲಿಲ್ವಾ? ದೂರ ಸಾರಿ ಕೇಳಕ್ ಬಿಟ್ರೆ ತಾನೇ. ಒಂದೇ ಸಮ ಬಾಯಿಗೆ ಬಂದಾಗ ಬೈತಾ ಇದಾರೆ. ನನಗೂ ಕೋಪ ತಡೆಯಕ್ಕಾಗ್ಲಿಲ್ಲ, ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ನೀವು ಮಾಡಿರೋ ಕೆಲಸದಿಂದ ನನ್ನ ಮರ್ಯಾದೆನೇ ಹೋಗ್ತಿತ್ತು. ನನ್ನ ಗಂಡ ಇಂಥವ್ನು ಅಂತ ಗೊತ್ತಾದ್ರೆ ಅಷ್ಟೇ ಕತೆ. ಏನೋ ಪ್ಲಾನ್ ಬಂತು, ಬಚಾವಾದ್ವಿ. ಈ ಕೋಟ್ ಹಾಕೊಳ್ಳೋಕ್ಕೆ ನೀವು ಲಾಯಕ್ಕಲ್ಲ ಬಿಡಿ, ನಾ ಲಾಯಕ್ಕೆ. ಜಾನಿ ಚೆನ್ನಾಗಿ ನೆನಪಿರ್ಲಿ, ಚಿಕ್ಕಪ್ಪ ಮನೇಲಿರೋವರೆಗೂ ನೀವು ಚಂದು. ಅದೇನು ಹೆಸರು ಅಂತ ಕೊಡ್ತೀಯಮ್ಮ? ಆ ಹೆಸರು ಕೇಳ್ತಿದ್ದಂಗೆ ಇವ್ನು ಕೆಲ್ಸದವನು ಅಂತ ಗೊತ್ತಾಗ್ಬಿಡುತ್ತೆ. ಮಾಡಿ ಸಾಕು, ಬೇಗ ತಿಂಡಿ ರೆಡಿ ಮಾಡಿ ತಗೊಂಡ್ ಬನ್ನಿ. ಏನು ಜನ್ಮನಪ್ಪ ನಂದು. ಇವಳಿಗೆ ಹೆಂಗೆ ಬೇಕೋ ಹಂಗೆ ಹೆಸರು ಇಡ್ತಾಳೆ. ಒಂದಿನ ಚಂದು ಅಂತಾಳೆ, ಇನ್ನೊಂದು ದಿನ ಯಾವುದೋ ಕಂಪ್ನಿ CEO ಅಂತಾಳೆ. ಇವಳು ಮಧ್ಯ ಸಿಕ್ಕಾಕೊಂಡು ನಾನು ವಿಲವಿಲ ಅಂತ ಒದ್ದಾಡ್ತಾ ಇದ್ದೀನಿ. ಇದ್ರ ಮಧ್ಯೆ ತಿಂಡಿ ಬೇರೆ ಮಾಡಬೇಕು. ಚಿಕ್ಕಪ್ಪ, ಇನ್ನೇನ್ ಸಮಾಚಾರ? ಚಿಕ್ಕಮ್ಮ ಹೇಗಿದ್ದಾರೆ? ಅಯ್ಯೋ, ನಿನ್ನ ಚಿಕ್ಕಮ್ಮನಿಗೇನಮ್ಮ, ಬೆಳಗಾದ್ರೆ ಮೇಕಪ್ಪು, ಸಾಯಂಕಾಲ ಆದರೆ ಕ್ಲಬ್ಬು ಪಬ್ಬು ಅಂತ ಓಡಾಡ್ಕೊಂಡು ಆರಾಮಾಗಿದ್ದಾಳೆ. ಚಂದು, ತಿಂಡಿ ರೆಡಿ ಆಯ್ತಾ? ರೆಡಿ ಮಧು, ಬಂದೆ. ಚಿಕ್ಕಪ್ಪ, ತಿಂಡಿ ಹೇಗಿದೆ? ಚಂದು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾನೆ. ತುಂಬ ಚೆನ್ನಾಗಿದೆ ಕಣಮ್ಮ. ಮಾವ, ನಿಮ್ಮ ಹತ್ರ ಮತ್ತೊಮ್ಮೆ ಒತ್ತಿ ಒತ್ತಿ ಸಾರಿ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏಯ್, ನೀನು ತರಲೆ ಮಾಡಿದೀಗ ನನಗೇನೋ ಕೋಪ ಇಲ್ಲ ಕಣೋ. ಕೋಪದ ಬದಲಿಗೆ ಇನ್ನೂ ಖುಷಿ ಜಾಸ್ತಿ ಇದೆ. ಮಾವ, ನೀವು ಹೇಳಿದ್ ನನ್ಗೆ ಅರ್ಥ ಆಯ್ತು. ಮಧುಗೆ ಅರ್ಥ ಆಗೋ ಥರ ಇನ್ನೊಂದ್ಸಲ ಹೇಳ್ಬಿಡಿ. ಮಗಳೇ, ಈ ಚಂದು ಥರನೇ ಒಬ್ಬ ತರಲೆನ ನಾನು ಹುಡುಕ್ತಾ ಇದ್ದೆ. ತರ್ಲೇನಾ? ಯಾಕೆ ಚಿಕ್ಕಪ್ಪ? ನನ್ನ ಮಗಳು ಪಿಂಕಿ ಬಗ್ಗೆ ನಿಂಗೆ ಚಿಕ್ಕ ವಯಸ್ಸಿಂದ ಗೊತ್ತೇ ಇದೆಯಲ್ಲ. ಅವಳಿಗೆ ತಾನು ಹೇಳಿದ್ದೇ ನಡಿಬೇಕು ಅನ್ನೋ ಹಠ. ಅವಳಿಗೆ ಒಂದಲ್ಲ ಎರಡಲ್ಲ 3 ಗುಣವಂತ ಗಂಡುಗಳ ಜೊತೆ ಮದುವೆ ಮಾಡಿದೆ. ಅವಳೇನು ಮಾಡಿದ್ಲು? ಅವಳು 3ರನ್ನು ಒದ್ದು ಹೊರಗಡೆ ಹಾಕ್ಬಿಟ್ರು. ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದೆ, ನನ್ನ ಆಸ್ತಿ ಎಲ್ಲ ಕರಗೋದ್ರೂ ಪರವಾಗಿಲ್ಲ, ಒಬ್ಬ ತರಲೆ ನನ್ನ ಮಗನ ನೋಡಿ ಅವನಿಗೆ ಮದುವೆ ಮಾಡಬೇಕು ಅಂತ. ಆ ತರಲೆ ನನ್ನ ಮಗ ಈ ಮನೇಲಿ ಸಿಗಾಕೊಂಡ. ಇವನಿಗಿಂತ ಬೇರೆ ತರಲೆ ಯಾರೂ ಇಲ್ಲಮ್ಮ. ಇವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮಮ್ಮಿ, ಮದುವೆ ಆದ್ಮೇಲೆ ಅವಳೇ ಆಗ್ತಾಳೆ ಕಣೋ ಮಮ್ಮಿ. ಮಧುರ ಅವ್ರೆ, ಮಧುರವ್ರೆ, ಯಾಕ ಈ ಪಟ್ಟಿ ಪೆನ್ಷನ್ ಮಾಡ್ಕೊಂಡಿದ್ದಾರೆ? ಪಾರು, ಅದು ಪೆನ್ಷನ್ ಅಲ್ಲ, ಟೆನ್ಷನ್. ಹೇಳಿದ್ರಿ ಜಾಡ, ಅದ್ನೇ ಯಾಕೆ ಮಾಡ್ಕೊಂಡಿದ್ದಾರೆ? ಮತ್ತಿನ್ನೇನ್ ಪಾರು, ಜಾನಿನ ಮದ್ವೆ ಆದಾಗ್ಲಿಂದ ಟೆನ್ಷನ್ ಅನ್ನೋದು ನನ್ನ ಜೊತೆಲೇ ಇದೆ. ಅದಕ್ಕೆ ಒಳ್ಳೆದು ಅವ್ರನ್ನ ಬಿಟ್ಟು ನನ್ನ ಕಟ್ಕಳಿ ಅಂತ. ಏನಂದ್ರೆ? ಮಧು, ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನೆ. ಸುಮ್ನೆ ನನ್ನನ್ನು ಕಾರಣ ಮಾಡ್ಬೇಡ. ನಾನ್ ಕಾರಣನ? ಅವ್ರ ಮೇಲೆ ಕಾಫಿ ಚೆಲ್ಲಿ ಅಂತ ನಾನ್ ನಿಮಗ್ ಹೇಳಿದ್ನಾ? ನಿಮ್ ಚಿಕ್ಕಪ್ಪ ಏನ್ ದೊಡ್ಡ ಮಿನಿಸ್ಟ್ರ? ಬರ್ತಿದ್ದಂಗೆ ಗೊತ್ತಾಗ್ಬಿಡೋದಕ್ಕೆ. ಅಲ್ಲ, ನಾನು ಕಾಫಿ ಚೆಲ್ವಾಗ ಅವ್ರು ಯಾಕೆ ಅಡ್ಡ ಬರ್ಬೇಕಾಗಿತ್ತು? ಮಧುರ ಅವ್ರೆ, ಎಲ್ಲಿ ನಮ್ಮ ಮಾವ ಕಾಣ್ತಾ ಇಲ್ಲ, ನಿಮ್ ಚಿಕ್ಕಪ್ಪನವ್ರು ಕಾಣ್ತಾ ಇಲ್ಲ ಅಂದಿ. ಅವ್ರ ಮನೇಲಿಲ್ಲ ಗೌಡ್ರೆ, ಪರ್ಚೇಸಿಂಗ್ ಅಂತ ಆಚೆ ಹೋಗಿದ್ದಾರೆ. ಅದಕ್ಕೆ ನಿಮ್ನ ಕರ್ಸಿದ್ದು. ಅದೇ ಮಧುರ ಅವ್ರೆ, ಯಾನ ಮಾತಾಡ್ಬೇಕು ಒಟ್ಟಿಗೆ ಬನ್ನಿ ಅನ್ಬಿಟ್ಟು ಈ ತರ ಗಂಡ ಏನ್ರ ಜಗಳ ಆಡಿದ್ರೆ ಹೆಂಗ್ಯಾ? ಅದ್ಯಾನ ಅಂತ ಹೇಳಿ. ಗೌಡ್ರೆ, ಜಾನಿ ನನ್ ಮೈದ್ನ ಅಂತ ಹೇಳ್ಕೊಂಡಿದ್ದೆ ತಪ್ಪಾಗೋಯ್ತು. ಅನ್ಕಂಡಿ ಇದೇನೋ ಎಡವಟ್ಟಾಯ್ತದ ಅಂತ ಅನ್ಕಂಡಿ ಹಂಗೆ ಆಗ್ಬಿಟ್ಟದೆ. ಯಾನಾಯ್ತು ಮಧುರ ಅವ್ರೆ? ಗೌಡ್ರೆ, ಜಾನಿ ಮಾಡಿರೋ ಕೆಲ್ಸಕ್ಕೆ ಚಿಕ್ಕಪ್ಪ ಅವ್ರನ್ನ ದ್ವೇಷ ಮಾಡ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಅವರು ಮಗಳನ್ನ ಕೊಟ್ಟು ಮದ್ವೆ ಮಾಡ್ತೀನಿ ಅನ್ಬಿಟ್ರು.
ಸಾಕ್ ನಿಲ್ಲಿಸ್ರಿ ನಿಮ್ ನಗುನ. ಹೊಟ್ಟೆವ್ರಿ ನಿಮ್ಗೆ, ಅದಕ್ಕೆ ನಗ್ತಿದ್ದೀರಾ? ಅಯ್ಯೋ ಶಿವನೇ, ನಾನು ಯಾಕೆ ಹೊಟ್ಟೆ ಹುಡ್ಕೋಬೇಕು ಅನ್ನೋರೆ, ಈ ವಿಷಯ ಕೇಳಿ ಜಾಲಿ ಖುಷಿ ಆಗೋಯ್ತು, ಅದಕ್ಕೆ ನಗ್ತಾವ್ನಿ. ಗೌಡ್ರೆ, ಏನಾದ್ರೂ ಪರಿಹಾರ ಕೊಡ್ತೀರಂತ ಕರ್ಸಿದ್ರೆ ಆಡ್ಕೊಂಡು ನಗ್ತಿದ್ರ, ಸ್ವಲ್ಪ ಸೀರಿಯಸ್ ಆಗಿರಿ. ಆಯ್ತು ಮಧುರ ಅವ್ರೆ, ಬಿ ಸೀರಿಯಸ್. ಮಧುರವ್ರೆ, ಜಾನಿಯವ್ರು ನಿಮ್ಮ ಮೈದ್ನ ಅಲ್ಲ, ನಿಮ್ ಗಂಡ ಅಂತ ನಿಮ್ ಚಿಕ್ಕಪ್ಪನ ತವ ಹೇಳ್ಬಿಡಿ. ಪಾರು, ನಡೆದಿರೋ ವಿಷಯ ಎಲ್ಲ ನಿಂಗೆ ಗೊತ್ತಿದೆ. ಹಾಗಿದ್ಮೇಲೆ ಜಾನಿ ನನ್ನ ಗಂಡ ಅಂತ ಹೇಗೆ ಹೇಳಕ್ಕಾಗುತ್ತೆ ಹೇಳು? ಆದ್ರೂ ಒಂದ್ ಕಿತ ಹೇಳ್ಬಿಡಿ, ಏನಾಯ್ತದೆ ಅಂತ ನೋಡುವ. ಇಲ್ಲ ಪಾರು, ಚಿಕ್ಕಪ್ಪನ ಹಾಟು ತುಂಬ ಸೂಕ್ಷ್ಮ, ಅವನನ್ನ ತುಂಬ ಇಷ್ಟಪಡ್ತಾರೆ. ನಾನಿವತ್ತು ಇಷ್ಟೊಂದು ಸುಖವಾಗಿದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ. ಅಂಥದ್ರಲ್ಲಿ ಜಾನಿ ನನ್ನ ಗಂಡ ಅಂತ ಏನಾದರೂ ಅವ್ರಿಗೆ ಗೊತ್ತಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಷ್ಟೇ, ನಾನು ಹೇಳಲ್ಲ. ಏನ್ ಅವರೇ ಬಂದು ಇಲ್ಲಿ ನೋಡ್ಕೋತಿರೋ ತರ ಮಾತಾಡ್ತಿದ್ದಾಳೆ. ಜಾನಿ ಆಡ್ಕೊಳ್ಳೋ ಬದಲು ನೀವೇ ಏನಾದರೂ ಯೋಚನೆ ಮಾಡಿ. ಮಧುರ ಅವ್ರೆ, ಈಗಿರೋದು ಒಂದೇ ದಾರಿ. ಏನದು ಗೌಡ್ರೆ? ಮಧುರ ಅವ್ರೆ, ನಿಮ್ಮ ಹೃದಯನ ಗಟ್ಟಿ ಮಾಡ್ಕೊಂಡು ಖುಷಿಯಾಗ ಅಣ್ಣಯ್ಯಪ್ಪನವ್ರನ್ನ ನಿಮ್ಮ ಚಿಕ್ಕಪ್ಪನ ಮಗಳಿಗೆ ದಾರಿಯಾರು ಕೊಟ್ಬಿಡಿ.